ಗುರುಜಿ, ನೀವು ಮಾತಾಡ್ತಿರುವಾಗ ನನಗೊಂದು ಪ್ರಶ್ನೆ ಮೂಡ್ತು. ಯಾಕಂದ್ರೆ ನೀವು ಹೇಳಿದ್ರಿ ಜನಪ್ರಿಯತೆ ಗಳಿಸ್ತಾ ಇದ್ದಂತೆ ಕೆಲವರೆಲ್ಲ ಗುರೂಜಿನೇ ನಮ್ಮ ಆಧ್ಯಾತ್ಮಕ್ಕೆ ಒಂಥರ ಪ್ರೇರಣೆ ಅಂತ ಹೇಳಿದ್ರೆ, ಕೆಲವರು ಧೋರಣೆನೂ ಬಹಳಷ್ಟು ಜನನೇ ಹೊರಿಸಿದ್ರು ಅಂತ ಹೇಳಬೇಕು. ಈಗ ಚಪ್ಪಾಳೆ ತಟ್ಟೋರ್ಗಿನ್ನ ಕಾಲೆಳೆಯೋ ಮಂದಿ ಜಾಸ್ತಿ ಅಲ್ವೇ? ಆದ್ರೂ ಒಂದು ವಿಷಯ, ನಾನು ಹೊರಗಡೆ ಎಲ್ಲರೂ ಸಿಕ್ಕಿದಾಗ ಕೆಲವರು ವಿಚಾರವಾದಿಗಳು ಅಂತ ಹೇಳ್ಬೋದು, ಅವ್ರು ಹೇಳ್ತಾರೆ, ಹೇಳೋದು ಹೇಳಿಮ್ಮ, ಅವ್ರು ಒಳ್ಳೇದಕ್ಕೆ ಹೇಳ್ತಾರೆ, ಆದ್ರೆ ಯಾಕೆ ಮಾಧ್ಯಮದಲ್ಲಿ ಬೈದ್ ಹೇಳಬೇಕು? ನಮ್ಗೆ ಈಗಿನ ಕಾಲದಲ್ಲಿ ನಮ್ಮ ಮಕ್ಳೇ ನಮ್ಮ ಮಾತು ಕೇಳಲ್ವಂತೆ, ಇವ್ರು ಮುಂಡೇವಾ ಅಂತೆಲ್ಲ ಬೈತಾರೆ, ಅದು ನಮಗ್ ನಿಜ ಬೇಜಾರಾಗತ್ತೆ, ಒಳ್ಳೇದೇನೋ ಸಾರ್ತಾ ಇದ್ದಾರೆ ಅಂತ. ಇನ್ ಕೆಲವ್ರು ಏನ್ ಹೇಳ್ತಾರೆ ಗೊತ್ತಾ, ಬೈಯೋರೆಲ್ಲ ಒಳ್ಳೇದಕ್ಕೆ ಹೇಳ್ತಾರೆ, ಬುದ್ಧಿ ಕಲ್ಸಕ್ಕೆ ಹೇಳ್ತಾರೆ ಅಂತ. ಅವ್ರಿಗೆ ಏನ್ ಹೇಳ್ತೀರಾ ನೀವು? ನೋಡಿ, ಬೈದು ಬುದ್ಧಿ ಹೇಳ್ತಕ್ಕಂಥವ್ರು ಒಳ್ಳೇದಕ್ಕೆ ಕೆಟ್ಟದಕ್ಕೆ ಅಂತ ಅಲ್ಲಿ ಇರ್ತಕ್ಕಂಥ ಒಂದು ವಾಡಿಕೆ ಮಾತು ಇರ್ಬೋದು. ಆದರೂ ಮೊದಲಿಂದ ಏನು ಹೇಳ್ತೀರಿ, ಇವತ್ತು ಯಾರನ್ನಾದರೂ ಬೈತೀವಿ ಅಂತ ಇಟ್ಕೊಳ್ಳೋಣ, ನನ್ನ ಮಾತೇ ಕೇಳಲ್ಲ ಅಂದ್ರಿ. ಇವತ್ತು ಎಷ್ಟು ಜನ ಎಲ್ಲರೂ ನಿಮ್ಮ ಗಂಡಂದರು ಹೆಂಡ್ತೀರಿಗೋಸ್ಕರ ಎಷ್ಟೋ ವಿಶೇಷವಾಗಿ ಬೈದಿದ್ದೀರಾ ಅಂದರೆ ಯಾವತ್ತಾದ್ರೂ ಮಾತು ಕೇಳಿದಾರ? ಇವತ್ತು ನಿಮಗೆ ಕಾಫಿ ಟೀ ಕೂಡ ಕೊಡದೆ ಎಷ್ಟು ಮಟ್ಟಿಗೆ ಅದು ಪ್ರಭಾವಶೀಲಿ ಆಗಿದೆ ಅಂದರೆ, ನೀವುಗಳು ಆಫೀಸ್ಗೆ ಸುಮ್ಮನೆ ತಣ್ಣೀರು ಬಟ್ಟೆ ಹಾಕ್ಕೊಂಡು ಹೋಗಬೇಕೇನೋ ಅನ್ನೋ ರೀತಿಗೆ ಕಾರ್ಯಕ್ರಮ ನೋಡಿದ ಮೇಲೆ ಮಿಕ್ಕಿದ ಕೆಲಸ ಅಂತ ಕೂಡ ಆಗಿದೆಯಾ? ಮಲ್ಕೊಂಡಿರ್ತಕ್ಕಂಥ ಎಷ್ಟೋ ಹೆಂಗಸರು ಇವತ್ತು ಇನ್ನೂ ನಿದ್ದೆ ಮಾಡ್ತಾ ಇದ್ರು, ಬೇಕಾದ್ರೆ ಮಾಡ್ಕೊಳ್ರಿ ಅನ್ನೋದ್ರು ಇವತ್ತು ಬೆಳಗಿನ ಜಾವ ಬೇಗ ಎದ್ದು ಮಾಡ್ತಾರಾ? ಅದಕ್ಕೆ ಒಂದು ವಿಶೇಷ ಹೇಳ್ತೀನಿ ಕೇಳಿ, ಯಾವ ಕಾರಣಕ್ಕೂ ನಾನು ಬೈಯೋ ಉಚ್ಚಾರ ಯಾವತ್ತೂ ಇದುವರೆ ತನಕ ಕಾಂಪಿಟೇಷನ್ ವರ್ಲ್ಡ್ ಅಂತ ಇವತ್ತು ಕರಿತೀವಿ, ಏನು ಸ್ಪರ್ಧೆ ಪ್ರತಿಸ್ಪರ್ಧೆ, ಅವ್ರು ಮಾಡ್ತಾ ಇದ್ದಾರೆ ನಾವು ಮಾಡೋಣ, ಹೀಗೆ ಮಾಡೋಣ, ನಮ್ಗೆ ಅದುವರೆ ತನಕ ನಾನು ಮಾಡಿಲ್ಲ, ಹಾಗೆ ಮಾಡೋಕ್ಕೂ ಹೋಗಿಲ್ಲ. ನಮಗೇನು ದೈವತತ್ವದಲ್ಲಿ ನಾನು ಹೀಗಿದ್ದೀನಲ್ಲ, ನಮ್ಮ ಜೊತೆನೇ ಅವರು ಹೀಗೆ ಇರಲಿ, ಇದು ನನ್ನ ಭಾರತ, ನನ್ನ ದೇಶ, ನನ್ನ ಆಧ್ಯಾತ್ಮ, ನನ್ನ ಜೀವನ, ನನ್ನದಲ್ಲಿ ಇರ್ತಕ್ಕಂಥ ಲೋಕ ಅಂದ್ಕೊಂಡೆ ಹೊರತು ಬ್ರಹ್ಮಾಂಡ ಲೋಕ ಅಂತ. ಈ ಬ್ರಹ್ಮಾಂಡ ಲೋಕ ಅನ್ನೋದು ಸೃಷ್ಟಿ ಮಾಡಿದ್ದೆ ನಾನು, ಸಾಧಾರಣವಾಗಿ ಬ್ರಹ್ಮಾಂಡ ಅನ್ನೋ ನಾಮಕರಣವೇ ಸೃಷ್ಟಿ ಮಾಡಿದ್ದು ನಾನು. ಇಂಥ ಒಂದು ಆಧ್ಯಾತ್ಮದಲ್ಲಿ ಏನು ಅಂದರೆ, ಆ ಕಾಲದಲ್ಲಿ ಇದ್ದ ಒಂದು ಮತ್ತೆ ಹೆಸರು ಇದು ಪುನರ್ಚೇತನವಾಗಲಿ. ಯಾಕಂದರೆ ಸಾಕ್ಷಾತ್ ಬ್ರಹ್ಮನೇ ಬ್ರಹ್ಮಪುರಾಣದಲ್ಲಿ ಆ ಬ್ರಹ್ಮಾಂಡವನ್ನು ವಿಚಾರಿಸ್ತಾನೆ. ಅಂದರೆ ಇಡೀ ಜಗತ್ತು ಬ್ರಹ್ಮಾಂಡ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಅಂತ ದೇವಿ ಜಗನ್ಮಾತೆ ಏನಿದ್ದಾಳೆ, ಅವಳ ಒಂದು ಬ್ರಹ್ಮಾಂಡ ಲೋಕ. ಆ ಲೋಕವನ್ನು ನಾವು ವರ್ಣಿಸಿ ಈ ಒಂದು ನಾಮಕರಣವನ್ನು ಭೂಲೋಕಕ್ಕೆ ಮತ್ತೆ ಏನೋ ಸ್ಫೂರ್ತಿಯನ್ನು ಕೊಟ್ಟಿದ್ವೇನೋ ಅಂತ. ಇದು ಯಾತಕ್ಕೆ ಹೇಳ್ತೀನಿ ಅಂದರೆ, ಈ ಒಂದು ಬ್ರಹ್ಮಾಂಡದಲ್ಲಿ ನೀನು ಬೇರೆ, ನೀನು ಬೇರೆ, ನೀನು ಬೇರೆ, ನೀ ಜಾತಿ ಬೇರೆ, ನೀನು ಈ ವರ್ಗದ ಬೇರೆ, ಹಿಂಗಂತ ನಾನು ಇದುವರೆ ತನಕ ಅಂದ್ಕೊಂಡಿಲ್ಲ. ನಾನು ಅಂದ್ಕೊಂಡಿರೋದೇನು ಅಂದರೆ, ಇವರೆಲ್ಲ ನಮ್ಮವರೇ, ನಾನು ಹೇಳಿದ್ದು ಕೇಳ್ತಾರೆ. ಯಾವತ್ತು ಕೇಳ್ತಾರೆ ಅಂತ ಶುರು ಆಯಿತು ಗೊತ್ತಾ? ಫೋನ್ಗಳು ನೀವು ಜಾಸ್ತಿ ಹೆಚ್ಚಾಗಿ ಮಾಡೋಕ್ಕೆ ಶುರು ಮಾಡಿದಾಗ. ನೋಡಿ, 100 ವಿಶೇಷವಾಗಿರ್ತಕ್ಕಂಥ ಜನಗಳಲ್ಲಿ 2-3 ಜನ ಕಿಡಿಗೇಡಿಗಳು ಹಾಳು ಮಾಡ್ತಕ್ಕಂಥ ವಿಚಾರಕ್ಕೋಸ್ಕರ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಅಥವಾ ಎಷ್ಟೋ ಹಣ್ಣುಗಳಲ್ಲಿ ಕೆಟ್ಟು ಹೋಗಿರ್ತಕ್ಕಂಥ ಒಂದು ಹಣ್ಣು ಇಡೀ ಹಣ್ಣುಗಳನ್ನ ಕೆಡಿಸುತ್ತೆ. ಒಂದು ತಿಳ್ಕೊಳ್ಳಿ, ನನಗೆ ಗೊತ್ತಿರೋ ಒಂದು ಸತ್ಯ ಏನು ಅಂದರೆ, 1000 ಜನ ಹೊಗಳ್ತಾ ಇರ್ತಾರಲ್ಲ, ಯಾವ ಮನುಷ್ಯನೂ ಕೇಳಲ್ಲ. ಒಬ್ಬನ ತೆಗಳ್ತಾನೆ ಗೊತ್ತಾ, ಅವನ ಮಾತನೇ ಅಲ್ಲೇ ಕಾನ್ಸಂಟ್ರೇಷನ್ ಟರ್ರ ಅಂತ ಹೋಗೋದು. ಸೊ ಅದರಿಂದ ತೇಳ್ತಾ ಇರ್ತಕ್ಕಂಥವನು ನಾವು ಯಾತಕ್ಕೆ ಅನ್ಕೋಬೇಕು ಅಂದರೆ, ಸೆಗಣಿ ಮೇಲೆ ಕಲ್ಲು ಹಾಕಿದ್ರೆ ಎಲ್ಲಿಗಿರೋದು ನಮ್ಮ ಮೇಲಾಗಿರುತ್ತೆ. ಆದರೆ ನಾನು ಹಂಗೆ ಅಂದ್ಕೊಂಡೇ ಇಲ್ಲ. ಅವನು ಏನು ಆ ತೆಗಳ್ತಾ ಇರ್ತಾನೆ, ಅಥವಾ ಏನು ಟೀಕೆ ಮಾಡ್ತಿರ್ತಾನೆ, ಅಥವಾ ಟಿಪ್ಪಣಿ ಮಾಡ್ತಾ ಇರ್ತಾನೆ, ಅಥವಾ ಯಾವುದೋ ಒಂದು ಕಾಲು ಎಳಿತಾ ಇರ್ತಾನೆ ಅಂತ ಅಂದ್ಕೊಂಡು ಆವಾಗಲೇ ದಿವ್ಯ ಹೇಳಿದಾಗ ಜನಗಳು ಆ ಥರ ಇದ್ದಾರೆ. ಎಲ್ಲ ಜನಗಳು ನಾವು ಮೆಚ್ಚಿಸೋಕ್ಕಾಗಲ್ಲ. ಅಂಥ ಒಂದು ಜನಾಂಗಗಳಲ್ಲಿ ಇಂಥ ಒಬ್ಬರು ಕೆಲವರು ಈ ಥರ ಮಾಡಿದಾಗ ಇದುವರೆ ತನಕ ಪ್ರಶಂಸೆ ಹೆಚ್ಚಾಗಿರ್ತಕ್ಕಂಥದ್ದೆಲ್ಲೇ ಈ ಕಾರ್ಯಕ್ರಮಕ್ಕೆ ಹೊರತು ಬೇರೆ ಕಾರ್ಯಕ್ರಮಕ್ಕೆ. ಸತ್ಯ ಅಂತ ಒಪ್ಕೊಳ್ಳೇಬೇಕಾ ನೀವುಗಳು? ಒಂದು. ನೀವು ಎಷ್ಟು ಜನ ಬೈದು ಹೋಗಿದ್ದೀರ, ಇವತ್ತು ಅದೇ ಬೈದು ಜನಗಳು ನಮ್ಮ ಹುಡುಗ ಬಿಡೆ ಅತ್ಲಾಗೆ ಹೋಗಲಿ ಹಿಂಗಾದ್ರೆ ಅಂದರೆ ತಿರುಗಿ ವಾಪಸ್ಸು ಬಂದಿರೋರು ಉಂಟು. ನಿಜಕ್ಕೂ ಹೇಳ್ತೀನಿ ಕೇಳಿ, ಯಾವುದೇ ಒಂದು ಕೆಟ್ಟ ಉದ್ದೇಶದಲ್ಲಿ ಬಯೋ ಪ್ರಶ್ನೆ ಇಲ್ಲ. ಕೆಲವರಿಗೆ ಕೇಳ್ರು ಅಂದರೆ ಕೇಳ್ತಾರೆ, ಕೆಲವರು ಕೇಳ್ರ ಅಂತ ಕೇಳ್ತಾರೆ, ಕೆಲವರು ಮುಚ್ಕೊಂಡು ಕೇಳ್ತಾ ಇಲ್ವಾ ಅನ್ನೋ ರೀತಿ ಕೇಳ್ತಾರೆ. ಹಾಗೆ ಒಬ್ಬೊಬ್ಬರ ಒಂದು ವಾಡಿಕೆಯಲ್ಲಿ ನಾವುಗಳು ನಮ್ಮ ಮನೆ, ನಮ್ಮ ಕುಟುಂಬ ಅನ್ನೋ ಒಂದು ಭಾವನೆಯಲ್ಲಿ ಹೇಳೋದನ್ನೇ ಹೊರತು ಇದುವರೆ ತನಕ ಆ ಥರ ಯಾವುದೇ ಕಾರಣಕ್ಕೂ. ಆಮೇಲೆ ಇನ್ನೊಂದು, ಮಾಧ್ಯಮದಲ್ಲಿ ನಾನು ಕೂತಿದ್ದೀನಿ ಅನ್ನೋ ಒಂದು ಭ್ರಮೆ ಕೂಡ ನಂಗೆ ಇರಲಿಲ್ಲ. ಹೊರಗಡೆ ಇಷ್ಟೊಂದೆಲ್ಲ ಒಂದು ರೆವಲ್ಯೂಷನ್ ಆಗುತ್ತಾ, ಆ ಜನಗಳು ನಮ್ಮನ್ನು ಏನು ಅನ್ಕೊತಾರೆ ಅಂತ ಇದುವರೆ ತನಕ ನಾನು ಕಾರ್ಯಕ್ರಮ ಮಾಡಿಲ್ಲ. ಹೊರಗಡೆ ಹೋದರೆ ಏನಾದರೂ ಇದು ಕೆಟ್ಟ ಮುಂಡೆವಾ ಅಂತೇನೋ ಬೈದ್ರೆ ಅಂತ ಇಟ್ಕೊಳ್ಳಿ, ಅವರ ಅಕಸ್ಮಾತ್ ಕಪಾಳಕ್ಕೂ ಹೊಡಿಬೋದಾ ಅನ್ನೋ ಊಹೆ ಕೂಡ ನಾನು ಮಾಡಿರಲಿಲ್ಲ. ಅಯ್ಯೋ, ನಾನು ಎಲ್ಲೋ ಕೂತಿದ್ದೀನಿ ಒಂದು ರೂಮಲ್ಲಿ ಮಾತಾಡ್ತಿದ್ದೀನಿ, ಒಂದು ಕಾರ್ಯಕ್ರಮ ಗಣೇಶ ಆಯಿತು, ದೇವರಾಯಿತು, ನಾನಾಯಿತು, ಪಕ್ಕದಲ್ಲಿ ಒಂದು ದಿವ್ಯ ಆಯಿತು, ಹಿಂಗೆ ಮಾಡ್ಕೊಂಡೆ ಹೋದೆ ಹೊರತು ಈ ಒಂದು ಕಾರ್ಯಕ್ರಮ ಹೀಗೆ ನಡ್ಕೊಂಬಂದಿದೆ.
ಹಾಗೆ ನಡ್ಕೊಂಡು ಹೋಗಿದೆಯೇ ಹೊರತು ದೈವಸತ್ವ, ಅದಕ್ಕೆ ಆ ಭಗವಂತ ಜೊತೆಲಿದ್ದಾನೆ ಅಂದ್ಕೊಂಡು ಒಂದು ಭಾವನೆ ಇಟ್ಕೊಂಡು ಮುಂದುವರ್ಸ್ಕೊಂಡ್ಬಂದ್ವಿ. ದಯವಿಟ್ಟು ಹಾಗೆ ಎಷ್ಟೋ ಜನ ಬೈದಿರ್ತಕ್ಕಂಥವ್ರು ಅಥವಾ ಏನೋ ವಿಚಾರಗಳಿದ್ದಾರೆ ಪಕ್ಷದಲ್ಲೂ ಕೂಡ ಏನು ಹೇಳಿದ್ದೀವಿ, ಒಂದು ಪರಿಪಾಠವನ್ನು ತಿಳ್ಕೋಬೇಕಾದ್ರೆ ಮತ್ತೆ ಇನ್ನೊಂದು ಹೆಜ್ಜೆ ಹಾಕ್ಬೇಕು. ಮೊದಲು ಇದು ಹುಷಾರಾಗಿರಬೇಕು ಅನಿಸ್ತು ನಮಗೆ. ಹೌದಪ್ಪ, ಇದು ನಾವು ಚುಚ್ಚಿದ ತಕ್ಷಣ ಅನಿಸುತ್ತೆ, ಇಲ್ಲಿ ಹಳ್ಳ ಇದೆ ಹುಷಾರಾಗಿರಬೇಕು, ಇದು ಶಾಕ್ ಹೊಡೆಯುತ್ತೆ ಹುಷಾರಾಗಿರಬೇಕು ಅಂತ ಆವಾಗ ಅನಿಸ್ಬಿಟ್ಟು ನಂದು ಇಷ್ಟೇಪ ಚೌಕಟ್ಟು, ಆ ಚೌಕಟ್ಟಲ್ಲಿ ಇರಬೇಕು ಅಂತ ಕೂಡ ಮನವರಿಕೆ ಆಯಿತು.